ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗದೇನೆ ಬಡ ರೋಗಿಗಳು ಪರದಾಡ್ತಾ ಇದ್ದಾರೆ. ಔಷಧ ಸಿಗದೇನೆ ದಿನನಿತ್ಯವೂ ಕೂಡ ರೋಗಿಗಳ ಪರದಾಟ ಮುಂದುವರಿತಾ ಇದೆ. ಮೆಡಿಸಿನ್ ಬೇಕು ಅಂದರೆ ಹೊರಗಡೆ ಹೋಗಿ ತರಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೊರಗಡೆಯಿಂದ ಔಷಧ ತರುವಂತೆ ಚೀಟಿಯನ್ನು ಕೊಡ್ತಾರೆ ಸಿಬ್ಬಂದಿಗಳು ಅಂತ ಹೇಳಿ ಸಿಬ್ಬಂದಿಗಳು ವಿಚಾರಕ್ಕೆ ಈಗ ರೋಗಿಗಳು ಹೇಳ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ಕಮಲಾಪುರ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದು. ಬಡವರಿಗೆ ಸಹಾಯ ಆಗಬೇಕಿದ್ದಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಬಡ ರೋಗಿಗಳಿಗೆ ಮೆಡಿಸಿನ್ ಸಿಗದೇನೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಷ್ಟೆಲ್ಲ ಹುಳುಕಿಟ್ಕೊಂಡು ಕೂಡ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಯ ಆವರಣದೊಳಗಿರುವಂತಹ ಜನೌಷಧಿ ಕೇಂದ್ರವನ್ನು ಬೇಡ ಅಂತ ಹೇಳ್ತಾರಲ್ಲ, ಏನು ಹೇಳಬೇಕು ಅಂತ ಹೇಳಿ. मेडिसिन पूरा शॉर्टेज है, आरएल शॉर्टेज, एनएस शॉर्टेज, आईवी शॉर्टेज है। अब जीएमएस से यहाँ तक कि एवन ग्लव्स भी सप्लाई ला। हाँ वो ग्लव्स है, ऑक्सीडोसिन ला। और बोले तो तकरीबन मेडिसिन आते सप्लाई नहीं तो टेम्पररी जो चल रहा है। अभी ನಿಮ್ದು ಯಾವ ಊರು ರೀ? ವರ್ನಾರ್ ಇಲ್ಲಿ ಅದಕ್ಕೆ ಬಂದಿರಿ? ಉಲ್ಟಿ ಸಡ್ಡ ಸಹ ಆಗತ್ತದ್ರಿ ತೊಗೊಂಡು ಬಂದಿದ್ದೆ. ಈ ಗುಲ್ಕಾಸ್ ಇಲ್ಲ ಅಂದ್ರಿ? ಗುಲ್ಕೋಸ ಇಲ್ಲ ಅಂತ ಕೇಳ್ಕೇಸಿ ಹೊರಗಿನ ಬರ್ಕೊಟ್ಟಾರ ನೋಡ್ರಿ. ನಾವು ಹೊರಗಿನ ತೊಗೊಂಬಂದಿರಿ ನೀವೇ? ಗೋಲಿ ಗುಲ್ಕೋಸ ರೀ ಎರಡು ಹೊರಗಿಂದ ತೊಗೊಂಬಂದಿರಿ? ಗೋಲಿ ಭೀ ಹೊರಗಿಂದ ತಂದಿದ್ದೇವೆ ರೀ. ಗುಲ್ಕಾಸ್ನು ಹೊರಗಿಂದ ತಂದಿರಿ? ಇದು ಗುಲ್ಕೋಸ್ ಹೊರಗಿಂದ. ಇಲ್ಲಿ ಕೇಳಿದ್ರಿ ಇಲ್ಲ ಅಂದ್ರಿ? ಇಲ್ಲ ಆಗ್ಯಾ ಅಂತ ಹೇಳಿದ್ರಿ ರೀ. ರೀ ಅದಕ್ಕೆ ಹಾಕೇಸಿ ಹೊರಗಿನ ತಂದಿದ್ದ ನೋಡ್ರಿ ಅಂತ ಗುಲ್ಕೋಸ್. ಎಷ್ಟರ ಅದಕ್ಕೆ ರೊಕ್ಕ ರೀ? ಅದಕ್ಕೆ ಕೇಟಾರಿ ನಾವು ಹೊರಗೆ ಕೊಟ್ಟ ನೋಡ್ರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರವೀಣ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಎಲ್ಲ ದುಡ್ಡು ಕೊಟ್ಟು ತಗೊಬಂದು ಟ್ರೀಟ್ಮೆಂಟೇ ಪಡೆಯೋದಕ್ಕಾದರೆ ಈ ಸರ್ಕಾರಿ ಆಸ್ಪತ್ರೆಗಳು ಯಾವ ಸುಖಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಕೂಡ ರಾಜ್ಯ ಸರ್ಕಾರ ಈ ಸರ್ಕಾರಿ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಆದೇಶಗಳನ್ನು ಹೊರಡಿಸುತ್ತಲ್ಲ, ಏನು ಹೇಳಬೇಕಿಂತವರಿಗೆ ಅಂತ? ನಿಜಕ್ಕೂ ಕೂಡ ಪ್ರೇಮ್ ಕುಮಾರ್, ಏನಂದ್ರೆ ಜನೌಷಧಿ ಕೇಂದ್ರ ಅಂದ್ರೆ ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಗಳು ಸಿಗ್ಲಿ ಅಂತ ಪ್ರಧಾನಿ ಮೋದಿ ಅವರು ಏನಂದ್ರೆ ಎಲ್ಲಾ ಒಂದು ಕಲಬುರಗಿ ರಾಜ್ಯದ ಬಹುತೇಕ ದೇಶದ ಎಲ್ಲಾ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಏನಂದ್ರೆ ಜನೌಷಧಿ ಕೇಂದ್ರಗಳನ್ನು ತೆಗೆದಿದೆ. ಆದ್ರೆ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳಿಗೆ ಈಗ ವೈದ್ಯಕೀಯ ಸಚಿವರು ಬ್ರೇಕ್ ಹಾಕಿ ಅಲ್ಲಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರ ತೆಗಿಬಾರದು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಾವೀಗ ಒಂದು ಸ್ಯಾಂಪಲ್ ಅನ್ನು ನೋಡೋದೇ ಆದ್ರೆ ಕಮಲಾಪುರದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ಒಂದು ಮಿನಿಮಮ್ ಬೇಕಾದಂತಹ ಮೆಡಿಸಿನ್ಗಳು ಕೂಡ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಅಲ್ಲಿ ಇಂಜೆಕ್ಷನ್ಗಳಾಗಿರ್ಬೋದು, ಮತ್ತೆ ಸಿರಿಂಜ್ ಆಗಿರ್ಬೋದು, ಮಿನಿಮಮ್ ಗ್ಲೌಸ್ಗಳು ಬೇಕು. ಆ ಗ್ಲೌಸ್ಗಳು ಕೂಡ ಅಲ್ಲಿ ವಿತರಣೆ ಆಗ್ತಾ ಇಲ್ಲ ಅಂತ ಅಲ್ಲಿನ ಫಾರ್ಮಸಿಸ್ಟ್ ಏನಂದ್ರೆ ಖುದ್ದು ಏನಂದ್ರೆ ಬರುವಂತಹ ರೋಗಿಗಳಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊರಗಡೆಯಿಂದಲೇ ಈ ಎಲ್ಲಾ ಒಂದು ಔಷಧಿಗಳು ತರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನಾವು ಅಂತೂ ಸರ್ಕಾರಕ್ಕೆ ಕೂಡ ಪತ್ರ ಬರಿತಾ ಇದ್ದೀವಿ. ನಮ್ಗೆ ವರ್ಷಕ್ಕೆ 1 ಲಕ್ಷದಷ್ಟು ಮೆಡಿಸಿನ್ ಬೇಕಾಗುತ್ತೆ, ಆದ್ರೆ ಪೂರೈಕೆ ಆಗ್ತಾ ಇರೋದು ಕೇವಲ 25,000 ರೂಪಾಯಿಯ ಒಂದು ಮೆಡಿಸಿನ್ ಮಾತ್ರ ಪೂರೈಕೆ ಆಗ್ತಾ ಇದೆ ಅಂತ ಹೇಳಿ ಖುದ್ದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು PSC ಗಳಿಗೆ ಔಷಧಿಗಳನ್ನು ಪೂರೈಕೆ ಮಾಡುವ ಕೆಲಸ ಮಾಡಬೇಕಾಗಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.